ಅದೊಂದು ಸಿನಿಮಾ ಓಕೆ, ಅದು ವಾಟ್ ಎವರ್ ಇಟ್ ಟುಕ್ ಬ್ಯಾಡ್ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅನ್ನೋದು ನನ್ನ ಬಾಯಲ್ಲಿ ಬಂದಿದ್ದಕ್ಕೆ ನಿಜ ಆಗೋಯ್ತೇನೋ ಗೊತ್ತಿಲ್ಲ. ಅದು ಶಾಂತಿ ಕ್ರಾಂತಿ. ಈ ಸಿನಿಮಾ ಬಿಡುಗಡೆಯಾಗಿದ್ದು 1991, ಆದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಟ್ರೆಂಡ್ ಆಗ್ತಾ ಇದೆ. ಈ ಸಿನಿಮಾನ ರಿಲೀಸ್ ಮಾಡಲೇಬೇಕೆಂದು ರವಿಚಂದ್ರನ್ ಸರ್ ಅವರ ಅಭಿಮಾನಿಗಳು ಹಾಗೂ ಕರ್ನಾಟಕದ ಸಿನಿ ಪ್ರೇಕ್ಷಕರು ಪಟ್ಟಿಡಿದು ಕೂತ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಈ ಸಿನಿಮಾದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. 1991ರಲ್ಲಿ ತೆರೆಕಂಡ ಈ ಸಿನಿಮಾ 10 ಕೋಟಿ ಬಜೆಟ್ನಲ್ಲಿ 4 ಲ್ಯಾಂಗ್ವೇಜಲ್ಲಿ ಪ್ಯಾನ್ ಇಂಡಿಯಾ ಅನ್ನೋ ಮೂಲಕ ಎಂಟ್ರಿ ಆಗಿತ್ತು. ರಜನಿಕಾಂತ್, ನಾಗಾರ್ಜುನ್, ರವಿಚಂದ್ರನ್, ರಮೇಶ್, ಖುಷ್ಬು, ಜೂಹಿ ಚಾವ್ಲಾ, ಅನಂತ್ ನಾಗ್, ಹಾಗೆ ಮ್ಯೂಸಿಕಲ್ಲಿ ನಮ್ಮ ಹಂಸಲೇಖ ಅವರು ಕೈ ಜೋಡಿಸಿದ್ರು. ಈ ಸಿನಿಮಾನ ತುಂಬ ವಿಶೇಷವಾಗಿ ಒಂದೊಂದು ಸೀನು ಕೂಡ ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಆ ಸೀನ್ಗಳನ್ನ ತೆಗೆಯೋದಕ್ಕೆ ಎಷ್ಟು ರಿಹರ್ಸಲ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತು. ಪ್ರತಿಯೊಂದು ಶಾಟ್ ಕೂಡ ತುಂಬ ಅದ್ಭುತ, ತುಂಬ ವಿಶೇಷವಾಗಿ ತೆಗೆದಿದ್ದಾರೆ. ಈಶ್ವರಿ ಪ್ರೊಡಕ್ಷನಲ್ಲಿ ಬಿಡುಗಡೆಗೊಂಡ ಈ ಸಿನಿಮಾ ಅಂದಿನ ಕಾಲದಲ್ಲಿ 10 ಕೋಟಿ ವೆಚ್ಚದಲ್ಲಿ ಬಿಡುಗಡೆಗೊಂಡಿತ್ತು. ಆದರೆ ಈ ಸಿನಿಮಾ ಕೊಟ್ಟಂಥ ಉತ್ತರ, ಅದೊಂದು ಸಿನಿಮಾ ಓಕೆ, ಅದು ವಾಟ್ ಎವರ್ ಇಟ್ ಟುಕ್ ಬ್ಯಾಡ್ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅನ್ನೋದು ನನ್ನ ಬಾಯಲ್ಲಿ ಬಂದಿದ್ದಕ್ಕೆ ನಿಜ ಆಗೋಯ್ತೇನೋ ಗೊತ್ತಿಲ್ಲ. ಅದು ಇಟ್ ಟುಕ್ ಮಿ ನಿಯರ್ಲಿ 15 years ಟು ಕ್ಲಿಯರ್ ದ ಡ್ಯೂಸ್ ಆಫ್ ದಟ್ ಪ್ರಾಡಕ್ಟ್. 15 years ನನ್ನ ಕೆರಿಯರ್ ಪೂರ್ತಿ ನಾನು ಅದನ್ನು ತೀರಿಸೋದಕ್ಕೆ ನನ್ನ ಜೀವನ ಪೂರ್ತಿ ಹಳ ಇಟ್ಟಂಗಾಯ್ತು. ಅದು ನನ್ನ ಅಷ್ಟಕ್ಕೆ ಮತ್ತೆ ಹೇಳಿದೆ, ನಾನು ಮತ್ತೆ ಸರ್ವೈವಲ್ ಬದುಕಬೇಕಷ್ಟೇ. ಯಾರಿಗೂ ದುಡ್ಡು ಕೊಡಬೇಕು, ಅವ್ರಿಗೇನೋ ದುಡ್ಡು ಕೊಡಬೇಕು, ಬ್ಯಾಂಕಿಗೆ ಸಾಲ ತೀರಿಸ್ಬೇಕು, ಅದರಲ್ಲೇ. ಬಟ್ ಅವತ್ತು ಅದನ್ನು ನೋವಂತ ಯಾವತ್ತೂ ಇಲ್ಲ. ಕೆಲಸ ಅದು ಆಗಿದೆ, ನನ್ನಿಂದ ಆಗಿದೆ, ನಿಭಾಯಿಸ್ಬೇಕು. ಬಟ್ ₹1 ಬಿಡದೆ ಸಾಲ ತೀರ್ಸ್ಕೊಂಬಂದು ನಾನು ಯಾರಿಗೂ ₹1 ಬಡ್ಡಿ ಕಡಿಮೆ ಮಾಡೋದಂತೂ ಕೇಳಲಿಲ್ಲ. ಅದೇನು ಕೊಡಬೇಕು ಕೊಟ್ಕೊಂಬ ಇಟ್ ಟುಕ್ ಮಿ 15 years ಟು ಕ್ಲಿಯರ್ ಆಲ್ ದ ಡ್ಯೂಸ್, ಜೀರೋ ಮಾಡೋದಕ್ಕೆ ಆ ಥರ ಮಾಡಿಸ್ಕೊಂಬಂದು ಸಿನಿಮಾ. ಬಟ್ ಅದು ಪಾಠ ಕಲಿಸ್ತು ನನಗೆ. ಇಟ್ ಮೇಡ್ ಮಿ ಲರ್ನ್ ಲಾಟ್ ಆಫ್ ಲೆಸನ್ಸ್. ಈ ಸಿನಿಮಾದ ಸೋಲು ಅವರ ಸೋಲಲ್ಲ, ಇದು ಕನ್ನಡ ಸಿನಿರಂಗದ ಸೋಲು. ಸಿನಿಮಾನೇ ತನ್ನ ಉಸಿರು ಅಂದ್ಕೊಂಡು ಮಾಡಿದಂಥ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಇವರು ಬೇರೆ ಬೇರೆ ಥರದ ಆಯಾಮಗಳನ್ನೇ ಸೃಷ್ಟಿ ಮಾಡಿದ್ದಾರೆ. ಆದರೆ ಈ ಸಿನಿಮಾ ಕೊಟ್ಟಂಥ ಸೋಲು ನಿಜವಾಗ್ಲೂ ಕನ್ನಡಿಗರ ಸೋಲು. ನಾನು ನಿಜವಾಗ್ಲೂ ಆ ಸಿನಿಮಾ, ನಾನು ನಿರ್ಮಾಪಕ ಅಲ್ಲ, ನಾನು ನಿರ್ದೇಶಕ ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ. ಆ ಸಿನಿಮಾ ಸೋತಾಗ ನನಗೆ ಭಾಳ ದುಃಖ ಆಯಿತು. ಕಾರುಗಳು ಶಾಂತಿ ಕ್ರಾಂತಿ ಕನ್ನಡ ಅಂತ ಸ್ಟಿಕ್ಕರ್ ಹಾಕೋ, ಕಾರುಗಳು ಸಪ್ರೇಟ್. ಅದು ಶಾಂತಿ ಕ್ರಾಂತಿ ಮಲಯಾಳಂ, ಶಾಂತಿ ಕ್ರಾಂತಿ ತಮಿಳು, ಶಾಂತಿ ಕ್ರಾಂತಿ ಹಿಂದಿ, ಈ ಥರ ಸಪ್ರೇಟ್ ಕಾರುಗಳು. ಆ ಕಾರು ಈ ಭಾಷೆಯವರು ಬಳಸಲ್ಲ, ಈ ಭಾಷೆಯವರು ಆ ಭಾಷೆಯವರು ಕಾರುಗಳು ಬಳಸಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಅಷ್ಟೇ. ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಯೂನಿಫಾರ್ಮ್ ಹಾಕೊಂಡವರು, ಬ್ಯಾಡ್ಜ್ ಹಾಕೊಂಡಿರೋರು. ಶಾಂತಿ ಕ್ರಾಂತಿ ತಮಿಳು ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಗುರ್ತಿಡೋದು. ಶಾಂತಿ ಕ್ರಾಂತಿ ಮ್ಯಾನೇಜರ್ ಕನ್ನಡ, ಶಾಂತಿ ಕ್ರಾಂತಿ ಹಿಂದಿ ಮ್ಯಾನೇಜರ್ ಕನ್ನಡ. ಪ್ರತಿಯೊಬ್ಬರಿಗೂ ಸಪ್ರೇಟು. ಈ ಥರ ಯಾರು ಮಾಡಿಲ್ಲ. ಆ ಕಲ್ಪನೆನೇ ಅದ್ಭುತ. ಅದು ಕ್ಯಾಟ್ರಿಂಗ್ ಅಷ್ಟೇನೆ. ಕ್ಯಾಟ್ರಿಂಗ್ ನೋಡಿದ್ರೆ ಅಲ್ಲಿ ಊಟ ಬಡಿಸೋರೆಲ್ಲ ಗ್ಲೌಸ್ ಹಾಕೊಂಡು, ಸ್ಟಾರ್ ಹೋಟೆಲ್ಗಳ ಥರ ಅವ್ರು ಯೂನಿಫಾರ್ಮ್ ಹಾಕೊಂಡು ಸಪ್ರೇಟ್ ಊಟದ ವ್ಯವಸ್ಥೆಗಳು. ಅವ್ರ ಕಲ್ಪನೆಗೆ ಹ್ಯಾಟ್ಸ್ ಆಫ್. ಇವತ್ತಿನವ್ರಿಗೆ ಯಾರು ಮಾಡಿಲ್ಲ ಅದನ್ನ. ಒಂದೇ ಮಾಡ್ಬೋದು ಗೊತ್ತು, ಇವತ್ತಿನವ್ರಿಗೆ ಯಾರು ಮಾಡಿಲ್ಲ ಅದನ್ನ. ಅವತ್ತು ಮಾಡಿದ್ರು. ಆ ಸಿನಿಮಾ ಗೆಲ್ಲಬೇಕಾಗಿತ್ತು. ಗೆದ್ದಿದ್ರೆ ನಮ್ಮ ಉದ್ಯಮದ ಗೌರವ ಬೇರೆ ರೀತಿ ಬೆಳೀತಾ ಇತ್ತು, ನಮ್ಮ ಉದ್ಯಮ ಬೇರೆ ರೀತಿ ಇರ್ತಾ ಇತ್ತು. ಅವತ್ತಿಗೆ 106 ಕೋಟಿ ಸಿನಿಮಾಗಳು ರೆಡಿ ಆಗ್ತಾ ಇತ್ತು. ಆ ಸೋಲು ರವಿಚಂದ್ರನ್ ಸೋಲು ಅಲ್ಲ, ಉದ್ಯಮದ ಸೋಲು, ನಮ್ಮ ಸೋಲದು. ಸಿನಿಮಾ ನೋಡಿದೆ, ಈ ಸಿನಿಮಾ ಗೆಲ್ಲಿಲ್ವಾ ಅನ್ನಿಸ್ಬಿಡ್ತು. ಈ ಸಿನಿಮಾ ಗೆಲ್ಲಿಲ್ವಾ, ಯಾವ ಥರ ಸಿನಿಮಾ ಕೊಡೋದು ಇವ್ರಿಗೆ ಅಂತ. ಕೆಲವೊಂದು ವಿಚಾರದಲ್ಲಿ ಈ ಥರ ಆಗಬಾರ್ದಿತ್ತು ಅಂತ ಅನಿಸುತ್ತೆ. ಆದರೆ ಕೆಟ್ಟಗಳಿಗೆ ಏನು ಮಾಡೋದಕ್ಕಾಗೋದಿಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಆದರೆ ಪ್ರಿಯ ವೀಕ್ಷಕರೇ, ನಮ್ಮೆಲ್ಲರ ಹೊಣೆ, ನಮ್ಮೆಲ್ಲರ ಕೈಯಲ್ಲಿದೆ ಈ ಸಿನಿಮಾವನ್ನು ಮತ್ತೊಮ್ಮೆ ರಂಗೇರಿಸಲು. ಸಿನಿಮನೇ ಬದುಕು, ಸಿನಿಮನೇ ಉಸಿರು. ಒಂದು ಸಿನಿಮಾದಲ್ಲಿ ಗಳಿಸಿದಂಥ ತನ್ನ ಹಣವನ್ನು ಮತ್ತೊಂದು ಸಿನಿಮಾಕ್ಕೆ ಹಾಕಿ ತುಂಬ ವಿಜೃಂಭಣೆಯಿಂದ ತೆಗೆಯುವಂಥ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಸರ್ ನಮ್ಮ ಕನ್ನಡ ಸಿನಿಮಾಕ್ಕೆ ಸಿಕ್ಕಂಥ ಅದ್ಭುತ ವ್ಯಕ್ತಿ. ಈ ಸಿನಿಮಾವನ್ನು ಮತ್ತೆ ರಿಲೀಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಈ ಸಿನಿಮಾವನ್ನು ಗೆಲ್ಲಿಸೋಣ. ಹಾಗೆ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಒಂದು ವಿಶೇಷ ಏನಂದರೆ, ಈ ಸಿನಿಮಾ ರಿಲೀಸ್ ಮಾಡಿದ್ದೇ ಆದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ 50 ಟಿಕೆಟ್ ಉಚಿತವಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ಲು ಕೂಡ 2000 ಸಬ್ಸ್ಕ್ರೈಬ್ನ ಪೂರ್ಣಗೊಂಡಿದೆ. ಎಲ್ರಿಗೂ ಧನ್ಯವಾದಗಳು. ಹಾಗೆ ಶಾಂತಿ ಕ್ರಾಂತಿ ಈ ಸಿನಿಮಾದಲ್ಲಿ ಬರುವಂಥ ಒಂದೊಂದು ಸೀನು ಕೂಡ ಅದ್ಭುತ. ಆದರೆ ನನಗೆ ನೆಚ್ಚಿನ ಒಂದು ಸೀನ್ ಅಂತಂದರೆ ಕೊನೆಯಲ್ಲಿ ರವಿಚಂದ್ರನ್ ಸರ್ ಎದ್ದು ಬರ್ತಾರೆ. ಆ ಒಂದು ಸೀನು ತುಂಬಾ ಅಭೂತಪೂರ್ವವಾಗಿದೆ. ಹಾಗೆ ನಿಮಗೆ ಯಾವ ಸೀನ್ ಇಷ್ಟ ಅಂತ ಕಮೆಂಟ್ ಮಾಡಿ ಈ ಸಿನಿಮಾವನ್ನು ಗೆಲ್ಲಿಸೋಣ ಎಲ್ಲರೂ ಒಂದಾಗಿ.